ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ತುಂಬ ಅಪರೂಪ ಸಿನಿಮಾ ಪ್ರೇಮಿಗಳು ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಇಂಥ ಡೇಟಿಗೆ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಕೂತ್ಕೊಳ್ಳೋದು. ಅಂಥದ್ದೊಂದು ಕಾಲ ಕನ್ನಡದಲ್ಲಿ ಮತ್ತೆ ಬಂದಿದೆ. ಕಾಂತಾರ ರಿಲೀಸ್ ಆಗ್ತಾ ಇದೆ. ಕಾಂತಾರ ಚಾಪ್ಟರ್ 1. ಶೆಟ್ರ್ ಅವಾಗವಾಗ ಹೇಳ್ತಾ ಇದ್ರು ಕಾಂತಾರ ಪಂಚವಾರ್ಷಿಕ ಯೋಜನೆ ಅಂತ. ಅವ್ರು ಅಂದಂಗೆ ಆಗಿದೆ ಪಂಚವಾರ್ಷಿಕ ಯೋಜನೆ. ಅಂತೂ ಇಂತೂ ಒಂದು ಗಜಪ್ರಸವ ಅಕ್ಟೋಬರ್ 2ನೇ ತಾರೀಕು. ಕಾಂತಾರದ ಬಗ್ಗೆ, ಕಾಂತಾರ ಚಾಪ್ಟರ್ 1 ಬಗ್ಗೆ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು. ಆದರೆ ಅದರ ಹಿಂದೆ ರಿಷಬ್ ಶೆಟ್ಟರ ತಯಾರಿ ಬಗ್ಗೆ ನನಗೊಂದು ಸ್ವಲ್ಪ ಜಾಸ್ತಿ ಗೊತ್ತು. ರಿಷಬ್ ಶೆಟ್ಟರು 5 ವರ್ಷಗಳ ಕಾಲ ಎಲ್ಲಿದ್ದೀರಿ ಶೆಟ್ರೆ ಅಂದರೆ ಊರಲ್ಲಿದ್ದೀನಿ, ಕಥೆ ಮಾಡ್ತಿದ್ದೀವಿ ಅಂತಿದ್ರು. ಎಲ್ಲಿಂದ ಬಂದ್ರಿ ಶೆಟ್ರೆ ಅಂದರೆ ಊರಿಂದ ಬಂದೇ ಕಥೆ ಮಾಡ್ತಿದ್ವಿ ಅಂತಿದ್ರು. ಎಲ್ಲಿಗೆ ಹೋಗ್ತಿದ್ದೀರಿ ಶೆಟ್ರೆ ಅಂದರೆ ಊರಿಗೆ ಹೋಗ್ತಾಯಿದ್ದೀನಿ, ಕಥೆ ಮಾಡ್ತಿದ್ದೀವಿ ಅಂತಿದ್ರು. ಕಥೆ ಮಾಡಿ 1.5 ವರ್ಷಗಳ ಆ ಶೆಡ್ಯೂಲ್ನಲ್ಲಿ ಶೂಟಿಂಗ್ ಮಾಡಿ ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಾಗ ಸ್ವತಃ ರಿಷಬ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಸಿನಿಮಾದ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರಿದ್ದಾರೆ. ಇಬ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ಶೆಟ್ರೆ ಗಜಪ್ರಸವ. ಹೌದು, ಚೆನ್ನಾಗಿದೆ, ಹೇಳಿದ್ದು ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ. 5 ವರ್ಷ ಶೆಟ್ರು ಬರೀ ಯಾವಾಗ ಕೇಳಿದ್ರು ಅದನ್ನೇ ಹೇಳೋದು. ಶೂಟಿಂಗ್ ಶುರು ಆದ್ಮೇಲೆ ಸ್ವಲ್ಪ ಸಿಕ್ಕಿದ್ರೆ ನಿಮ್ಗೆ ನಾನು ಸುವರ್ಣದಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕಾರ್ಯಕ್ರಮ ಕರೆಕ್ಟ್ ಅದ್ರ ಸಾಧಾರಣ ಒಂದು 30-35 ದಿನ ಅಲ್ಲಿ ಸ್ಪೆಂಡ್ ಮಾಡಿದೀನಿ. 2-3 ದಿವಸ ಅಂತ ಅನ್ಕೊಂಡು ಬೇರೆ ಬೇರೆ ಡಿವಿಷನ್ಗಳಿಗೆ ಹೋಗಿ. ಬಟ್ ಶೂಟಿಂಗ್ ಶುರು ಆದ್ಮೇಲೆ ಯಾರಿಗೂ ಸಿಕ್ಕಿಲ್ಲ. ಇಲ್ಲ ಇಲ್ಲ, ಅಲ್ಲಿ ಫೋನ್ಗೂ ಸಿಕ್ತಿಲ್ಲ. ಫೋನ್ ಮಾಡಿದ್ರೆ ಅಣ್ಣ ಶೂಟಿಂಗ್ ಅಲ್ಲಿ ಇದ್ದಾರೆ, ಅಣ್ಣ ಶೂಟಿಂಗ್ ಅಲ್ಲಿ ನೆಟ್ವರ್ಕ್ ಕರೆಕ್ಟ್. ಹೆಂಗ ಅನಿಸ್ತು ಫೈನಲ್ ಪ್ರಾಡಕ್ಟ್ ಅನ್ನ ನೋಡಿದಾಗ? ನೋಡ್ತಾನೆ ಇರ್ತೀವಿ, ತುಂಬಾ ನೋಡ್ಬಿಟ್ಟಿರ್ತೀವಲ್ವಾ. ಈಗ ನಮಗೇನು ಅನಿಸ್ತು ಅನ್ನೋದ್ರ ಬಗ್ಗೆ ಹೋಗೋದೇ ಇಲ್ಲ ಗಮನ. ನಮ್ಗೆ ಅಲ್ಲಿ ಟೆಕ್ನಿಕಾಲಿಟೀಸು, ಓಕೆ ಇದು ಹಿಂಗೆ ವಾಯ್ಸಸ್ಸು, ಡೈಲಾಗು, ಮ್ಯೂಸಿಕ್ಕು, ಕಲರ್ ಗ್ರೇಡಿಂಗು, VFX, ಫೈನಲ್ ಔಟ್ಪುಟ್ಟು, ಕಂಟೆಂಟ್, ನಂಬರ್ ಆಫ್ ಕಂಟೆಂಟು, ಸೊ 6-7 ಲ್ಯಾಂಗ್ವೇಜು, ಅದಕ್ಕಿಷ್ಟು ಬೇರೆ ಬೇರೆ ಸ್ಕ್ರೀನ್ಸು, IMAX ಇಂಥದ್ದೇ 1000 ಇರುತ್ತೆ. ಸೊ ಇದೆಲ್ಲದರ ನಡುವೆ ಇರೋದು ಒಂದೇ ಕ್ಯೂರಿಯಾಸಿಟಿ, ಜನರಿಗೆ ಏನು ಅನಿಸುತ್ತೆ. ಸೊ ಅವರ ಒಂದು ಫೈನಲ್ ವರ್ಡಿಕ್ಟ್ಗೆ ವೆಯ್ಟಿಂಗ್. ಅವ್ರು ಏನಂತಾರೆ, ಹೆಂಗೆ ಎಷ್ಟು ಇಷ್ಟಪಡ್ತಾರೆ. ತುಂಬ ದೊಡ್ಡ ಆಶೀರ್ವಾದ ಮಾಡಿದರು ಲಾಸ್ಟ್ ಟೈಮ್. ತುಂಬ ಇಷ್ಟು ದೊಡ್ಡ ತಂಡದ ಜೊತೆಗೆ ಇಷ್ಟು ಜನರು ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಜನ. ಸೊ ಥ್ರೂ ಹೊಂಬಳೆ. ಹಾಗಾಗಿ ಅವ್ರಿಗೆ ದೊಡ್ಡ ಜವಾಬ್ದಾರಿ ನಮ್ಮದು. ಅವ್ರನ್ನ ಎಂಟರ್ಟೈನ್ ಮಾಡಬೇಕು, ಅವ್ರಿಗೆ ಅದು ಇಷ್ಟ ಆಗಬೇಕು, ಅವರು ಖುಷಿ ಪಡಿಸ್ಬೇಕು ಅನ್ನೋಂಥದ್ದು. ಆ ನಿಟ್ಟಲ್ಲಿ ಇಡೀ ತಂಡ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ, ತುಂಬ ದೊಡ್ಡ ಎಫರ್ಟ್ ಹಾಕಿದ್ದಾರೆ. ಐ ಹೋಪ್ ಎಲ್ಲರೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.